ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸುನೀತಾ ಪವನ್ ಹಾಗೆ ಪವನ್ ಸುನೀಲ್ ಲೈಫ್ ಸ್ಟೈಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇಲ್ಲಿ ರೋಹಿಣಿ ಮನೋಜ್ ಇಬ್ರು ಅಮ್ಮ ಬಾಮ್ಮ ಮಂಗಳಾರತಿ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇವತ್ತಿನ ದಿನ 2ನೇ ದಿನ ಪೂಜೆ ಆಗಿರುತ್ತೆ ಅವ್ರ ಮನೇಲಿ. ಆವಾಗ ಅವ್ರು ಬಂದುಬಿಟ್ಟು ಮಂಗಳಾರತಿನ ಮಾಡ್ತಾರೆ. ಇಲ್ಲಿ ಮೀನನ ಫ್ರೆಂಡ್ ಬಂದಿರ್ತಾರಲ್ಲ ಒಂದು 3 ಜನ, ಅವರು ಸುಮ್ಮನಿರೋದು ಬಿಟ್ಟು ಅಲ್ಲ ಮೀನ ಅಲ್ವಾ ಪೂಜೆ ಮಾಡ್ತಿರೋದು, ಮೀನ ತಾನೇ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಂದ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಹೋಗ್ತಾ ಇರಬೇಕು, ಏನಾರು ಒಂದು ಮಾತಾಡಿಲ್ಲ ಅಂದರೆ ನಿಮಗೆ ಸಮಾಧಾನ ಆಗಲ್ವಾ ಅಂತೇಳಿ ಶಾಂತಿ ಬೈತಾರೆ. ಇಲ್ಲಿ ಇದ್ಕೊಂಡು ಮೀನಾ ಇಲ್ಲ ನಮ್ಮ ಅತ್ತೇನೆ ಹಿರಿಯೋರಲ್ವ ನಮ್ಮ ಮನೇಲಿ, ಅವರೇನೇ ಪೂಜೆ ಮಾಡಬೇಕು ಅಂತೇಳಿ ಮೀನಾ ಹೇಳ್ತಾಳೆ. ಮತ್ತು ಇಲ್ಲಿ ಮನೋಜು ರೋಹಿಣಿ ಇಬ್ಬರು ಕೂಡ ಮಾತುಕತೆ ಮಾತಾಡ್ತಾ ಇರ್ತಾರೆ. ಮನೋಜ್ ಅದಕ್ಕೂ ಕೂಡ ಅದನ್ನಿಡು ತಂದು ಅದನ್ನು ಪೂಜೆ ಮಾಡಲಿ ಅಂತ ಹೇಳಿಬಿಟ್ಟು ಅವಳೊಂದು ಅಕಾಡೆಮಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿರ್ತಾಳೆ. ಅದನ್ನು ತಂದಿಡು ಮನೋಜ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೂ ಕೂಡ ಅತ್ತೆ ಇದಕ್ಕೂ ಪೂಜೆ ಮಾಡತ್ತೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಹೇಳ್ತಾರೆ. ಅವರು ಕೂಡ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿ ಕೊಟ್ಟ ತಕ್ಷಣ ಎಲ್ಲರೂ ಕೂಡ ಮಂಗಳಾರತಿನ ತೊಗೊಳ್ತಾರೆ. ಮಂಗಳಾರತಿನ ತೊಗೊಂಡಿದ್ದಾದಮೇಲೆ ಎಲ್ಲರಿಗೂ ಕೊಟ್ಟಿದ್ದಾದಮೇಲೆ ಮಂಗಳಾರತಿನ ಇವ್ರಿಗೂ ಕೂಡ ಕೊಡ್ತಾರೆ. ನೋಡಿ ಬಂದಿದ್ದೀರಾ, ಪೂಜೆ ನೋಡ್ಕೊಂಡಿದ್ದೀರಾ, ಪ್ರಸಾದ ಕೊಡ್ತಾರೆ, ತಿನ್ಕೋತೀರಾ, ಹೋಗ್ತೀರಾ, ಹೆಚ್ಚಿಗೆ ನೀವು ಮಾತಾಡಬಾರ್ದು ಅಂತ ಅವ್ರ ಹತ್ರ ಒಂದು ಅವಾಜ್ ಹಾಕ್ತಾರೆ ಇವರು. ಮತ್ತು ಎಲ್ಲರೂ ಕೊಟ್ಬಿಟ್ಟು ಮಂಗಳಾರತಿನ ಶಾಂತಿ ಕೂಡ ಕೈ ಮುಗಿದ್ಬಿಟ್ಟು ಅತ್ತೆ ಇದನ್ನು ಓಪನ್ ಮಾಡಿ ಅತ್ತೆ ನಿಮ್ಮ ಕೈಯಿಂದನೇ ಅಂತ ಹೇಳ್ಬಿಟ್ಟು ಮನೋಜನೂ ರೋಹಿಣಿ ಕೊಡ್ತಾರೆ. ಕೊಟ್ಟ ತಕ್ಷಣವೇ ಏನಮ್ಮ ಇದು ಅಂತ ಹೇಳಿದಾಗ ಅತ್ತೆ ನೀವು ಓಪನ್ ಮಾಡಿ ಅತ್ತೆ ಫಸ್ಟು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಮನೋಜ್ ಕತ್ರಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರೋಹಿಣಿ ನಾನು ಕತ್ರಿ ಕೂಡ ತೊಗೊಂಡು ರೆಡಿಯಾಗಿ ತಂದುಬಿಟ್ಟಿದ್ದೀನಿ, ತಗೋ ರೋಹಿಣಿ ಜೋಬಲ್ಲೇ ಇದೆ ಅಂತ ಹೇಳ್ಬಿಟ್ಟು ಮನೋಜ್ ಕತ್ರಿನ ತೊಗೊಂಡು ಕೊಡ್ತಾನೆ. ಕೊಟ್ಟ ತಕ್ಷಣವೇ ಶಾಂತಿ ಕಟ್ ಮಾಡ್ತಾರೆ. ಕಟ್ ಮಾಡಿದ ತಕ್ಷಣವೇ ಇಲ್ಲಿ ಸೂರ್ಯನು ಮೀನಾ ಒಂದೇ ಸಮ ನೋಡ್ತಿರ್ತಾರೆ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಅಲ್ಲಿ ಮೇಕವರ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅಂದರೆ ಎಸ್ ಮೇಕವರ್ ಅಂತ ಹೇಳ್ಬಿಟ್ಟು ಏನಮ್ಮ ಇದು ಎಸ್ ಅಂತ ಇದೆ ಅಂತ ಹೇಳಿದಾಗ ಶ್ರುತಿ ರವಿ ಕೂಡ ನೋಡ್ತಾ ಇರ್ತಾರೆ. ಇಲ್ಲಿ ರಂಗನಾಥ್ ಅವ್ರು ಕೂಡ ನೋಡ್ತಾ ಇರ್ತಾರೆ. ಅಮ್ಮ ಇದೇನು ಗೊತ್ತಾ, ಇನ್ಮೇಲೆ ರೋಹಿಣಿ ಎಲ್ಲರಿಗೂ ಕ್ಲಾಸಸ್ ಹೇಳ್ಕೊಡ್ಬೇಕಂತ ಇದ್ದಾರಮ್ಮ, ಹಾಗಾಗಿ ಇದನ್ನ ಮೇಕವರ್ ಅಂತ ಹೇಳ್ಬಿಟ್ಟು ಎಸ್ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಸೂರ್ಯ ಇದ್ಕೊಂಡು ಎಸ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ಎಸ್ ಅಂದರೆ ಸಕ್ಸಸ್ ಅಂತ ಹೇಳ್ಬಿಟ್ಟು ಆಮೇಲೆ ಶಾಂತಿ ಅಂತ ಹೇಳ್ಬಿಟ್ಟು ಸಕ್ಕರೆ ಎಲ್ಲದಕ್ಕೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಶಾಂತಿ ಹೆಸರಲ್ಲ ಇದು, ನಿಮ್ಮ ಸಕ್ಸಸ್ಗೋಸ್ಕರ ಎಸ್ ಅಂತ ಇಟ್ಕೊಂಡಿರೋದಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅತ್ತೆ ಅವ್ರು ಏನೇನೋ ಹೇಳ್ತಾರೆ, ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ ಅತ್ತೆ, ಇದು ನಿಮಗೆ ಸೇರಿದಂಥದ್ದು ಎಸ್ ಅಂತ ಇಡ್ಸಿರೋದು ನಾನು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅವಳೊಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಆ ಕಡೆ ಈ ಕಡೆ ಕೂಡ ನೋಡ್ತಾ ಇರ್ತಾರೆ. ನೋಡಿಬಿಟ್ಟು ಸರಿಯಮ್ಮ ಆಯಿತು ಒಳ್ಳೇದಾಗಲಿ, ಇವ್ರಿಗೆ ಏನು ಗೊತ್ತಾ ನೀವಿಬ್ಬರು ಬೆಳೆಯೋದು ನೋಡಿ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಏನೋ ಒಂದು ಮಾತಾಡ್ತಾನೆ ಅವನು ಯಾವಾಗಲೂ ಅಷ್ಟೇ, ನೀನು ಎಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿತೀಯೋ ಅನ್ನೋದು ಅವನಿಗೆ ಟೆನ್ಷನ್ ಕಣಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಹಾಗಾದರೆ ನಾಳೆನೇ ಇಷ್ಟುದ ಬೆಳೆದ್ಬಿಡ್ರಿ ನೀವು, ನಾನಂತೂ ಯಾವತ್ತೂ ಬೇಡ ಅನ್ನೋದೇ ಇಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ. ಹಿಂಗೆ ಮಾತಿಗೆ ಮಾತು ಯಾವಾಗಲೂ ಮಾತಾಡ್ತಲೇ ಇರ್ತಾರೆ. ಅಮ್ಮ ಅವನು ಹಾಗೆ ಬಿಡಮ್ಮ, ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಿಡಮ್ಮ ಅಂತೇಳಿ ಮನೋಜ್ ಹೇಳ್ತಾ ಇರ್ತಾರೆ. ಮತ್ತು ಪೂಜೆಗೆಲ್ಲ ರೆಡಿ ಮಾಡಿದ್ದ ಆದಮೇಲೆ ಇಲ್ಲಿ ಪ್ರಸಾದ ಇಸ್ಕೊಂಡಿರ್ತಾರಲ್ಲ ಮೀನಾ ಫ್ರೆಂಡ್ಸು, ಅವ್ರು ಬಂದುಬಿಟ್ಟು ನಾವು ಹೊರಡ್ತೀವಮ್ಮ ಮೀನಾ, ಇನ್ನು ನಾವು ಪ್ರಸಾದ ತೊಗೊಂಡಿದ್ದೀವಿ ಆಲ್ರೆಡಿ, ನಾವು ಹೊರಡ್ತೀವಿ, ಇಲ್ಲಿ ಇರೋದೇನು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಇಲ್ಲಿದ್ರೆ ಮಾತುಗಳು ಅಂತ ಹೇಳ್ಬಿಟ್ಟು ಪಾಪ ಬೇಜಾರು ಮಾಡ್ಕೊಂಡು ಅವರು ಕೂಡ ಹೊರಡ್ತಾರೆ ಅಲ್ಲಿಂದ. ಅವಾಗೆ ಮೀನಾಗೆ ಸಿಟ್ಟು ಬಂದುಬಿಟ್ಟು ಅತ್ತೆ ಯಾಕತ್ತೆ ನೀವು ಸುಮ್ಮನೆ ಒಂದು ನಿಮಿಷ ಇರಲ್ವಲ್ಲ, ಏನಾದರೂ ಒಂದು ಮಾತಾಡ್ತಲೇ ಇರ್ತೀರ, ತಗೊಳ್ಳಿ ಅತ್ತೆ ನೀವೇ ತಿನ್ಕೊಳ್ಳಿ ಅಂತ ರಪ್ಪ ನಂಗೆ ಕೈ ಬಡಿತಾಳೆ ಪ್ರಸಾದನ. ಏನಕ್ಕೆ ನಿಮ್ಮ ಫ್ರೆಂಡ್ಸ್ನ ಬೈದಕ್ಕೆ ಇಷ್ಟೊಂದು ಕೋಪ ಬಂದುಬಿಡ್ತಾ ನಿನಗೆ, ಮತ್ತು ಸುಮ್ಮನೆ ಇರಬೇಕು, ಬಂದು ಪೂಜೆ ಮುಗಿಸ್ಕೊಳ್ತಾ ಇರಬೇಕು, ಹೋಗ್ತಾ ಇರಬೇಕು, ಮಾತಾಡೋದೇನಕ್ಕೆ ಹೆಚ್ಚಿಗೆ ಅತ್ತೆ, ನಿಮ್ಮ ಬಾಯಲ್ಲಿ ಪ್ರಸಾದ ನಿಕ್ಕೊಂಡು ಮಾತನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ರಂಗನಾಥ್ ಇದ್ಕೊಂಡು ಕರೆಕ್ಟಾಗಿ ಹೇಳ್ದೆ ಕಣಮ್ಮ, ಇವಳಿಗೆ ಪ್ರಸಾದ ಅಲ್ಲ, ಒಂದು ಬೂದ್ಗುಂಬಳಕಾಯಿನ ಇಡಬೇಕು, ಮೆಣಸಿನ್ಕಾಯಿನ ಇಡಬೇಕು, ಎಲ್ಲ ಇಟ್ಟು ಬಾಯಿನ ಮುಚ್ಚಿಸ್ಬೇಕು. ಇವಳು ಬಾಯಿ ಎಲ್ಲಿ ಸುಮ್ಮನೆ ಇರುತ್ತೆ, ಯಾವಾಗಲೂ ಲೋಟ 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 ಅಂತ ಇರಬೇಕು. ಆ ಲೋಟ ಲೋಟ ಅಂದಿಲ್ಲ ಅಂದರೆ ಅವಳಿಗೆ ಸಮಾಧಾನನೇ ಆಗಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಬೈತಾನೆ. ಹಂಗಂದ ತಕ್ಷಣ ಎಲ್ಲ ನೀವೇ ತಿನ್ನಿ ಅಂತ ಹೇಳ್ಬಿಟ್ಟು ಶಾಂತಿ ಆ ಪ್ರಸಾದನ ಮೀನ ತಟ್ಟೆಗೆ ಹಾಕ್ಬಿಟ್ಟು ಹೊರಟೋಗ್ತಾಳೆ. ಹೊರಟೋದ ತಕ್ಷಣ ಮೀನಾಗೆ
ಮಾವನಿಗೆ ಇಬ್ರಿಗೂ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಅಯ್ಯೋ ಇವ್ರು ಯಾವಾಗಲೂ ಹಿಂಗೆ ಬಿಡು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಮಾತಾಡಿದ ತಕ್ಷಣನೇ. ನಗಾಡಿದ ತಕ್ಷಣ ಇಲ್ಲಿ ರಂಗನಾಥ್ ಕೂಡ ಅಷ್ಟೇ, ಅವಳ ಬೈದ ತಕ್ಷಣ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಶಾಂತಿ ಹೊರಟೋಗ್ಬಿಡ್ತಾಳೆ. ಹೊರಟೋದ ತಕ್ಷಣ ಮೀನ ಮಾತ್ರ ಮವ ಸುಮ್ಮನಿರಿ ಮವ, ಅತ್ತೇನು ಏನಕ್ಕೆ ಕಾಲು ಎಳಿತೀರ, ಅವ್ರು ಯಾವಾಗಲೂ ಇದ್ದಿದ್ದೆ ಅಲ್ವ, ನನ್ನ ಬೈದರೆ ತಾನೇ ಅವ್ರಿಗೆ ಸಮಾಧಾನ ಆಗೋದು, ನೀವೇನಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಮಾವನಿಗೆ. ಮತ್ತು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದ ಆದಮೇಲೆ ಸೂರ್ಯ ಮೀನ ಇಬ್ಬರು ಈ ಕಡೆ ಒಂದು ಕಡೆ ಅಜ್ಜಿ ತಾತ ಇರ್ತಾರಲ್ವ, ಇಲ್ಲಿ ಅವ್ರ ಹತ್ರ ಊಟ ತೊಗೊಂಡು ಬರ್ತಾರೆ. ಊಟ ತೊಗೊಂಡು ಬಂದು ತೊಗೊಳ್ಳಿ ಅಜ್ಜಿ ಊಟನ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸಪ್ಪ ನಿಮ್ಮದು, ಯಾವಾಗಲೂ ನಮ್ಗೆ ಇಷ್ಟು ಸಹಾಯ ಮಾಡ್ತಾ ಇದ್ದೀರಾ. ನೀವು ಯಾವ ಜನ್ಮದಲ್ಲಿ ನನಗೆ ಮಗಳಾಗಿ ಹುಟ್ಟಿದ್ರೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರ ನನ್ನ, ನಿಮಗೆ ಸಾಯೋವರೆಗೂ ಚೆನ್ನಾಗಿರ್ಲಪ್ಪ, ನಿಮ್ದು ಒಳ್ಳೆ ಮನಸ್ಸಿದೆ ಕಣಪ್ಪ ಸೂರ್ಯ ಅಂತ ಹೇಳಿ ಆ ತಾತ ಹೇಳ್ತಾನೆ. ತಾತ ಒಂದು ಕೆಲಸ ಮಾಡಿ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಬಟ್ಟೆ ಕೂಡ ತಂದಿದ್ದೀವಿ, ಹೊಸ ಬಟ್ಟೆ ತೊಗೊಳ್ಳಿ, ಹೊಸ ಬಟ್ಟೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಹೊಸ ಬಟ್ಟೆ ಕೂಡ ಕೊಡ್ತಾರೆ. ಹೊಸ ಬಟ್ಟೆ ಕೊಟ್ಬಿಟ್ಟು ನಮಗೆ ನೀವಿಬ್ಬರು ಆಶೀರ್ವಾದ ಮಾಡಬೇಕು ತಾತ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಯ್ತಪ್ಪ ತಗೊಳಪ್ಪ ಆಶೀರ್ವಾದ ಮಾಡ್ತೀನಿ ಅಂತ ಆಶೀರ್ವಾದ ಮಾಡಿದ್ದಾದಮೇಲೆ, ಸೂರ್ಯ ನಿಮ್ಮ ಹತ್ರ ನಾವು ಇಸ್ಕೊಂಡಿದ್ದೀವಲ್ಲ, ನಿಮ್ಮನ್ನು ಸುಮ್ಮನೆ ನಾವು ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ₹1 ಕಾಸನ್ನ ಕೊಡ್ತಾರೆ ಆ ತಾತ. ಕೊಟ್ಟ ತಕ್ಷಣವೇ ಸೂರ್ಯ ಇದ್ಕೊಂಡು, ತಾತ ಇದು ₹1 ಅಲ್ಲ ತಾತ, ನನ್ನ ಆಶೀರ್ವಾದಕ್ಕೆ ₹1,00,00,000 ಸಮ ಇದು, ನನಗೆ ₹1,00,00,000 ಸಮ ಇದು, ₹1 ಅಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣವೇ, ನಿಂದು ಎಂಥ ಒಳ್ಳೆ ಮನಸ್ಸು ಸೂರ್ಯ, ನೀವು ಸಾಯೋವರೆಗೂ ತುಂಬ ಚೆನ್ನಾಗಿರ್ತೀರ, ಮತ್ತು ನೀವು ತುಂಬ ಚೆನ್ನಾಗಿ ಬೆಳೀತೀರ, ದೊಡ್ಡ ಮಟ್ಟದಲ್ಲಿ ಬೆಳೀತೀರಾ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಹಾಗೆ ಹೇಳಿದ ತಕ್ಷಣವೇ, ಆಯಿತು ತಾತ ನಿಮ್ಮ ಹತ್ರ ಒಂದು ವಿಷಯನ ಹೇಳಬೇಕು ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಪ್ಪ ಅದು ವಿಷಯ ಹೇಳಪ್ಪ ಅಂತ ಅಂದಾಗ ಮೀನ ಇತ್ಕೊಂಡು, ಏನಿಲ್ಲ ಬಿಡಿ ತಾತ ಅಂತ ಹೇಳ್ಬಿಟ್ಟು, ಒಂದು ನಿಮಿಷ ಸೈಡಿಗೆ ಹೋಗೋಣ ಬಾ ಅಂತೇಳಿ ಸೂರ್ಯನ ಕರ್ಕೊಬರ್ತಾರೆ. ಸೂರ್ಯನ ಕರ್ಕೊಬಂದ ತಕ್ಷಣ, ಯಾಕ್ರಿ ಏನು ಮಾತಾಡೋಕೆ ಹೋಗಿ ತಾತಾಜಿ ಹತ್ರ ಅಂತ ಅಂದಾಗ, ನನಗೆ ಗೊತ್ತು ರೀ ನೀವು ಮನೆ ಕರಿತೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಅಂತ ಹೇಳ್ಬಿಟ್ಟು ಅಂದಾಗ, ನೋಡೇ ಪೂಜೆ ಮಾಡಿದ್ದೀವಿ, ಊಟ ಮಾಡ್ಕೊಂಡು ಬರ್ತಾರೆ ಇಬ್ರು, ಯಾಕೆ ಇವಾಗ ತಡೆದಿದ್ದು ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ರೀ ನಿಮಗೆ ವಿಷಯ ಗೊತ್ತಿರೋದೆ ಅಲ್ಲ ರೀ, ಅತ್ತೆ ಸುಮ್ಮನೆ ಇರ್ತಾರ, ಇವ್ರನ್ನ ಕರ್ಕೊಂಡೋದ್ರೆ ಅವರಿಬ್ಬರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ, ಅಜ್ಜಿ ತಾತ ಇಬ್ಬರು ದುಡ್ಕೊಂಡು. ನೀವು ನೋಡಿದ್ರೆ ಈ ರೀತಿ ಕರ್ಕೊಂಡು ಹೋಗ್ತೀನಿ ಅಂತ ಕುಣಿತಾ ಇದ್ದೀರಾ, ಅವ್ರ ಸ್ವಾಭಿಮಾನನ ನಮ್ಮಿಂದ ಮನಸ್ಸು ನೋವು ಮಾಡೋದು ಬೇಡ ರೀ, ಪ್ಲೀಸ್ ರೀ ಬೇಡ ರೀ ಅಂತೇಳಿ ಮೀನೇ ಹೇಳ್ತಿರ್ತಾಳೆ. ಯಾವಾಗ ನಿಂದೇ ನಡೀತಾ ಇರ್ಬೇಕಲ್ವಾ, ನಾನು ಸಕ್ರೆ ಹತ್ರ ಮಾತಾಡ್ತೀನಿ, ಅದು ಹೇಗೆ ಮಾತಾಡ್ತಾಳೋ ನಾನು ಕೂಡ ನೋಡ್ತೀನಿ, ನಾನು ಕೇಳಿ ನೋಡ್ತೀನಿ ಕಣೆ ಮೀನಾ ಅಂತ ಹೇಳ್ಬಿಟ್ಟು ಇವರು ವಾದಿ ಮಾಡ್ತಿರ್ಬೇಕಾದಾಗ ಅಲ್ಲೆಲ್ಲೋ ಒಂದು 5-6 ಜನ ಫ್ಯಾಮಿಲೀಸ್ ನೋಡಿಬಿಟ್ಟು, ಇವ್ರೇನಪ್ಪ ಇಷ್ಟೊಂದು ಜಗಳ ಆಡ್ತಿದ್ದಾರೆ ರೋಡಲ್ಲಿ ನಿಂತ್ಕೊಂಡು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನೋಡ್ತಲೇ ಇರ್ತಾರೆ. ಇವರು ಒಂದೊಂದೇ ಮಾತನ್ನ ಬೆಳೆಸ್ತಾ ಉದ್ದ ಮಾತಾಡ್ಬಿಡ್ತಾರೆ. ಅಂದರೆ ಜಗಳಾಡೋ ರೇಂಜಿಗೆ ಮಾತಾಡ್ತಾರಂತಲೇ ಹೇಳ್ಬೋದು. ಆವಾಗ ಅವ್ರಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ ತಕ್ಷಣವೇ ರೋಡಲ್ಲಿ ನಿಂತ್ಕೊಂಡು ಸಿಕ್ಕಾಬಟ್ಟೆ ಜಗಳ ಆಡಬೇಕಾದಾಗ ಅವರೆಲ್ಲ ಬಂದ್ಬಿಟ್ಟು, ಏನಪ್ಪ ರೋಡಲ್ಲಿ ಗಂಡ ಹೆಂಡ್ತಿ ಈ ರೀತಿ ಎಲ್ಲ ಜಗಳ ಆಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲ ಜಗಳ ಆಡಬಾರ್ದು ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳ್ತಾರೆ. ಅಯ್ಯೋ ನಾವಂತೂ ಖಂಡಿತವಾಗ್ಲೂ ಜಗಳ ಆಡ್ತಿರ್ಲಿಲ್ಲ, ಹೀಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳ್ಬಿಟ್ಟು ಇವರಿಬ್ಬರು ಹೇಳ್ತಾರೆ. ಅಲ್ಲ ಮಾತಾಡೋದಾದ್ರೆ ಈ ರೀತಿ ಎಲ್ಲ ಮಾತಾಡೋದೇ ಇಷ್ಟು ಜೋರಾಗಿರ್ಬೇಕಾದಾಗ ನೀವು ಇನ್ನೂ ನಿಜವಾಗೂ ಜಗಳ ಆಡಿದರೆ ಇನ್ನೆಷ್ಟಿರ್ಬೋದು ನಿಮ್ಗಿಬ್ರಿಗೂ ಅಂತ ಹೇಳಿಬಿಟ್ಟು ಅಲ್ಲಿರೋರೆಲ್ಲ ಹೇಳಿದ ತಕ್ಷಣವೇ, ಅಯ್ಯೋ ನಿಜವಾಗೂ ಜಗಳ ಆಡ್ತಿಲ್ಲ ಕಣಪ್ಪ, ನಾವು ಮಾತುಕತೆ ಮಾತಾಡ್ತಿರೋದು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೇಳಿಬಿಟ್ಟು ಇದು ಮಾಡ್ತಾರೆ. ಅಯ್ಯೋ ನಡೀರಿ ಹೋಗೋಣ, ಇವರಿಗೆಲ್ಲ ನಾವ್ಯಾಕೆ ಬುದ್ಧಿ ಹೇಳಬೇಕು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅಯ್ಯೋ ಬಾಮಿನ ಇದೇನು ಇವರು ಹಿಂಗೆಲ್ಲ ಮಾತಾಡ್ತಾರಲ್ಲ, ಬರಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡು ತಾತ ಅಜ್ಜಿ ಹತ್ರ ಇಬ್ಬರು ಬರ್ತಾರೆ ಮತ್ತೆ ವಾಪಸ್ಸು. ಎಲ್ಲೋಗಿದ್ರಪ್ಪ, ಎಲ್ಲೋಗಿ ಮಾತಾಡ್ಕೊಂಡು ಏನು ಮಾತಾಡಿದ್ರಿ ಅಂತ ಅಂದಾಗ, ಅಯ್ಯೋ ಏನಿಲ್ಲ ಕಣಮ್ಮ, ನಿಮ್ಮನ್ನ ಎಲ್ಲ ಕಡೆ ಕರ್ಕೊಂಡೋಗಿ ಇವತ್ತು ಸುತ್ತಾಡಿಸ್ಕೊಂಡು ಬರಬೇಕು, ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿಸ್ಕೊಬರ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಿಮಗೂ ಕೂಡ ಕೆಲಸ ಇದೆಯಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೆಕ್ಸ್ಟ್ ಡೇ ಯಾವಾಗಾದರೂ ಕರ್ಕೊಂಡೋಗಿ ನಿಮ್ಮನ್ನು ಊಟ ಮಾಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಬೆಂಗಳೂರನ್ನೆಲ್ಲ ಸುತ್ತಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಹೌದು ನಾನು ಹಂಗೆ ಅಂದ್ಕೊಂಡಿದ್ದೆ, ಮೀನಾ ಬೇಡ ಅಂತ ಹೇಳಿದ್ಲು, ಯಾಕೆಂದರೆ ವಯಸ್ಸಾಗೈತೆ ರೀ ಅವ್ರಿಗೆ, ಸುಸ್ತಾಗುತ್ತೆ, ಬೇಡ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹೇಳಿದ ತಕ್ಷಣ ಮೀನಾ ಇದ್ಕೊಂಡು, ಹೌದು ತಾತ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಮ್ಮನ್ನು ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು ಮೀನಾ ಸೂರ್ಯ ಇಬ್ಬರು ಹೇಳಿದಾಗ, ನೋಡಪ್ಪ ನಮ್ಮ ಮೇಲೆ ಎಷ್ಟು ಅಭಿಪ್ರಾಯ ಇದೆ ನಿಮಗೆ, 100 ಕಾಲ ಸುಖವಾಗಿ ಜೀವನ ಮಾಡ್ರಪ್ಪ, ನಮ್ಮದೆಲ್ಲ ಇನ್ನಾಗೋಗಿರೋ ಕತೆ, ನಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇನ್ನೊಂದು ಕಡೆ ಇಲ್ಲಿ ರೋಹಿಣಿ ಮತ್ತು ಫ್ರೆಂಡು ಇಬ್ಬರೂ
ಒಂದು ಮನೇಲಿ ಕೂತ್ಕೊಂಡು ಕಾಫಿ ಟೀ ಕುಡಿತಾ ಇರ್ತಾರೆ. ತೊಗೊಳೆ ಕಾಫಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು, ನಾನು ಒಂದು ಪ್ಲಾನ್ ಮಾಡಿದ್ದೀನಿ ಕಣೆ, ಇವತ್ತು ಹೋಗಿಬಿಟ್ಟು ನೀನು ಕೋಲಾಟದ ಕಟ್ಟಿಗೆಗಳನ್ನ ತೊಗೊಂಡು ಬರಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಏನೇ ಅಂಥ ಪ್ಲ್ಯಾನು ಅಂತ ಹೇಳಿದಾಗ, ನಾನು ಇವತ್ತು 3ನೇ ದಿನ ಪೂಜೆ ಅಲ್ವಾ, ಡ್ಯಾನ್ಸ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀನಿ. ಆ ಡ್ಯಾನ್ಸ್ ಕೂಡ ನಾನೇ ಮಾಡ್ತಾ ಇದ್ದೀನಿ ಅಲ್ಲಿ, ಮತ್ತು ನೀನು ಕೂಡ ಮಾಡಬೇಕಾಗುತ್ತೆ. ಮತ್ತು ಕೋಲಾಟದ ಕಟ್ಟಿಗೆಗಳು ಕೂಡ ತಗೋಬಾ, ಮೀನಾ ಕೂಡ ಮಾಡ್ತಾಳೆ, ಎಲ್ಲರೂ ಮನೆಯವರೆಲ್ಲ ಮಾಡ್ತೀವಿ ಡ್ಯಾನ್ಸು. ಆ ಡ್ಯಾನ್ಸ್ ಮಾಡಬೇಕಾದಾಗ ಸೂರ್ಯ ವಿಡಿಯೋ ಮಾಡ್ತಾ ಇರ್ತಾನೆ. ಸೂರ್ಯ ವಿಡಿಯೋ ಮಾಡಬೇಕಾದಾಗ ನೀನೇನು ಮಾಡ್ತೀಯ ಗೊತ್ತಾ, ಡ್ಯಾನ್ಸ್ ಮಾಡೋದು ಬಿಟ್ಟು ಹೋಗಿಬಿಟ್ಟು ಸೂರ್ಯನ ಹತ್ರ ಫೋನ್ ಇಸ್ಕೊಂಡು, ಫೋನಲ್ಲಿ ನಾನು ವಿಡಿಯೋ ಮಾಡ್ತೀನಿ ಕೊಡು ಸೂರ್ಯ, ನೀನು ಮಾಡೋಗು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿಬಿಟ್ಟು ಅವನ್ನ ಕಳಿಸ್ಬಿಟ್ಟು ನೀನೇನು ಮಾಡ್ತೀವಿ ಗೊತ್ತಾ, ಆ ಟೈಮಲ್ಲಿ ಅದು ಮೊಬೈಲಲ್ಲಿರೋ ವಿಡಿಯೋನ ತೊಗೊಬಿಡು ಅಂತ ಹೇಳ್ಬಿಟ್ಟು ರೋಹಿಣಿ ಪ್ಲ್ಯಾನ್ ಹೇಳ್ಕೊಡ್ತಾಳೆ. ಅಲ್ಲ ಕಣೆ, ಇದೆಲ್ಲ ವರ್ಕೌಟ್ ಆಗುತ್ತೇನೆ ಅಂತ ಹೇಳಿದಾಗ, ವರ್ಕೌಟ್ ಆಗುತ್ತೆ ಕಣೆ, ಅದಕ್ಕೆ ನಾನು ಈ ಪ್ರೋಗ್ರಾಮ್ನ ಇಟ್ಕೊಂಡಿರೋದು ಇವತ್ತು ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ. ಸರಿ ಸರಿ ಆಯ್ತು ಹೇಳು, ಹಾಗೆ ಮಾಡ್ತೀನಿ ನಾನು ಕೂಡ ಅಂತ ಹೇಳ್ಬಿಟ್ಟು ಫ್ರೆಂಡು ಕೂಡ ಒಪ್ಕೊತಾಳೆ. ಅಲ್ಲ ಕಣೆ, ಇದೆಲ್ಲ ನನಗೆ ಯಾಕೋ ಅವರಿಬ್ಬರು ಅಷ್ಟು ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ, ಬೇಡ ಕಣೆ ಅವರಿಬ್ಬರು ಮಧ್ಯದಲ್ಲಿ ನಾವು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಇಲ್ಲಿ ರೋಹಿಣಿ ಕೇಳೋದೇ ಇಲ್ಲ. ನೀನು ಮಾಡ್ತೀಯೋ ಮಾಡಲ್ವಾ ನಾವು ಫ್ರೆಂಡ್ ಆಗಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸರಿ ಹೇಳು ಆಯಿತು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಫ್ರೆಂಡು ಕೂಡ ಒಪ್ಕೊತಾಳೆ. ನೋಡಿ, ಆ ವಿಡಿಯೋ ಮಾತ್ರ ನಾವು ಸಿಗಲೇಬೇಕು, ಯಾಕೆಂದರೆ ಈ ಒಂದು ಮಾದೇವಿಂದು ಭಾರಿ ನಮಗೆ ಟಾರ್ಚರ್ ಆಗಿಬಿಟ್ಟಿದೆ, ಅದನ್ನೇನಾದರೂ ಮಾಡಿ ವಿಡಿಯೋನ ತೊಗೊಳ್ಳೇಬೇಕು ಅಂತ ರೋಹಿಣಿ ಫ್ರೆಂಡ್ಗೆ ಹೇಳ್ತಾಳೆ. ಇದು 3ನೇ ದಿನದಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ. ಎಲ್ಲರೂ ಬಂದಿರ್ತಾರೆ ಪೂಜೆ ಮಾಡೋಕ್ಕೆ. ಅವರು ಕೂಡ ದೀಪ ಹಚ್ತಾ ಇರ್ತಾಳೆ. ಮೀನಾ, ಕನಕ ಇಬ್ಬರು ಕೂಡ ದೀಪ ಹಚ್ತಾರೆ. ರಂಗನಾಥ್ ಅವರು ಕೂಡ ಬಂದು ಕೈ ಮುಗಿತಾರೆ. ಮತ್ತು ಎಲ್ಲರೂ ಕೂಡ ಮನೆಯವರೆಲ್ಲನೂ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ಮಾತ್ರ ಸೂರ್ಯ ಏನೋ ಮೇಣ ಮೇಸ ಎಣಿಸ್ತಾ ಇರ್ತಾನೆ. ಏನಿದು ಅಂತ ಹೇಳ್ಬಿಟ್ಟು ಅದು ಏನು ಎಣಿಸ್ತಿದ್ದಾನೋ ಗೊತ್ತಿಲ್ಲ. ಅಲ್ಲಿಗೆ ಅವರಪ್ಪ ಬರ್ತಾನೆ. ಅವರಪ್ಪ ಬಂದು, ಏನೋ ಸೂರ್ಯ ಏನೋ ಮಾಡ್ತಿದ್ಯಾ, ಅಪ್ಪ ಬಾಪ ಇಲ್ಲಿ, ಬಾಪ ನಿನಗೆ ಕೆಲಸ ಇದು ಬಾಪ ಇಲ್ಲಿ ಅಂತ ಮಗ್ಳಲ್ಲಿ ಕುಂಡ್ರಿಸ್ಕೊತಾನೆ. ಪಕ್ಕದಲ್ಲಿ ಕುಂಡ್ರಿಸ್ಕೊಂಡ್ಬಿಟ್ಟು, ಅಪ್ಪ ಇವತ್ತು 3ನೇ ದಿನ ಅಲ್ವಾ ಪೂಜೆ ಮಾಡ್ತಿರೋದು, ಹೌದು ಹೆಣ್ಮಕ್ಳಿಗೆ ಎಲ್ರಿಗೂ ಅರ್ಶಿನ ಕುಂಕುಮ ಬಳೆ ಎಲ್ಲರೂ ಕೊಡ್ತಾರಲ್ವ, ನಮಗೆ ಮಾತ್ರ ಗಂಡು ಮಕ್ಳಿಗೆ ಏನಿಲ್ವಲ್ಲ ಅಂತ ಅಂದಾಗ, ಗಂಡು ಮಕ್ಕಳು ಅಂತಂದರೆ ಏನು ಗೊತ್ತೇನಪ್ಪ, ನಾವು ಒಂಥರ ದನ ಇದ್ದಂಗೆ, ನಮಗೆ ದನ ಆಗಿ ದುಡಿತೀವಿ ಅಷ್ಟೇ ನಾವು, ನಮಗೆ ಕಾಳು ಕಡಿ ಏನೂ ಇಕ್ಕೋದೇ ಇಲ್ಲ ಊಟಕ್ಕೆ, ನಾವೇನಿದ್ರು ದುಡಿಯಾರು ಕಡೋ ನಾವು ಗಂಡಾಯ್ಕ್ಳುಗಳು ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಅರ್ಥ ಮಾಡಿಸ್ತಾರೆ. ಹೌದೇನಪ್ಪ, ಆದರೆ ನಮಗೇನಿಲ್ಲ ನೋಡು, ಹೆಣ್ಮಕ್ಳಿಗೆ ಎಲ್ಲ ಸಿಗ್ತತೆ ಮುತ್ತೈದೆ ಭಾಗ್ಯಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಇಲ್ಲಿ ಇವರು ಎಂಟ್ರಿ ಆಗ್ತಾರೆ. ಶ್ರುತಿಯವರಮ್ಮ ಕೈ ಮುಗಿತಾರೆ ರಂಗನಾಥ್ ಅವ್ರಿಗೆ. ಬನ್ನಿ ಬೀರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಮತ್ತು ಇಲ್ಲಿ ಕೂಡ ಇವಳು ಬಂದು ಶಾಂತಿ ಕೈ ಮುಗಿತಾರೆ. ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಶ್ರುತಿ ಬಂದ್ಬಿಟ್ಟು ಹಗ್ ಮಾಡ್ತಾಳೆ ಅವ್ರ ಅಮ್ಮನಿಗೆ. ರವಿ ಕೂಡ ಬಂದು ಅತ್ತೆ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿಸ್ತಾರೆ. ಯಾಕಮ್ಮ ನಿಮ್ಮ ಮನೆಯವ್ರನ್ನ ಕರ್ಕೊಬರ್ಲಿಲ್ವಾ ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಬಂದಿಲ್ಲ ಅವರು ಅಂತ ಹೇಳಿದಾಗ, ಎಲ್ಲಿಗೆ ಅಡಿಕೆ ಮರಕ್ಕೆ ಹೋಗ್ಯವ್ರ ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ, ನೀನು ಈ ರೀತಿ ಎಲ್ಲ ಮರ್ಯಾದೆ ತೆಗೆಯೋದು ಇಷ್ಟ ಆಗಲ್ಲ, ನನ್ನ ಬದಲು ಡೈರೆಕ್ಟಾಗಿ ಯಾರಂದ್ರು ಏನಂದ್ರು ಅಂತ ಹೇಳ್ಬಿಡು, ನೀನೇ ಡೈರೆಕ್ಟಾಗಿ ಅಂತ ಹೇಳಿದಾಗ, ಅಯ್ಯೋ ನಿನ್ನೆ ಡೈರೆಕ್ಟಾಗಿ ಅಂತಿದ್ದೀನಿ ಸೂರ್ಯ, ನೀನೇನಕ್ಕೆ ನಮ್ಮ ಸುದ್ದಿ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಹಾಗಂತ ತಕ್ಷಣ ಸುಮ್ಮನಿರು ಸೂರ್ಯ, ನೀನು ಜಾಸ್ತಿ ಮಾತಾಡಬೇಡ, ಅವ್ನು ಹಂಗೆ ಬರ್ರಿ ಕೂತ್ಕೊಳ್ರಿ, ನೀವು ಜಾಸ್ತಿ ಮಾತಾಡಬೇಡ ಅಂತ ಶಾಂತಿ ಹೇಳ್ತಾಳೆ. ಇಲ್ಲಿ ಶ್ರುತಿ ಇದ್ಕೊಂಡು ಇವಳು ಇದ್ಕೊಂಡು ಮೀನಾ ಇದ್ಕೊಂಡು, ನೋಡಿ ನಮ್ಮ ಹಸ್ಬೆಂಡ್ ಬಗ್ಗೆ ಅಷ್ಟೊಂದೆಲ್ಲ ಕೇವಲವಾಗಿ ಮಾತಾಡಬೇಡಿ ನೀವು ಅಂತೇಳ್ಬಿಟ್ಟು ಸಪೋರ್ಟ್ ಇಸ್ಕೊಂಡು ಬರ್ತಾಳೆ. ಸಪೋರ್ಟ್ ಇಸ್ಕೊಂಡು ಬಂದ ತಕ್ಷಣವೇ ಇಲ್ಲಿ ಇದ್ಕೊಂಡು ಸೂರ್ಯ ಇದ್ಕೊಂಡು ರಂಗನಾಥ್ ಅವ್ರು ಇದ್ಕೊಂಡು ಏನು ಜಗಳ ಆಡಬೇಡಿ, ಸುಮ್ಮನೆ ಸಮಾಧಾನಲಿದ್ದು ಕೆಲಸ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇಲ್ಲಿ ಇವಳು ಕೋಲ್ಗಳೆಲ್ಲ ತೊಗೊಂಡು ಬರ್ತಾಳೆ, ರೋಹಿಣಿ ಕೊಡ್ತಾಳೆ. ರೋಹಿಣಿ ಕೊಟ್ಟ ತಕ್ಷಣವೇ ಮಾತಾಡ್ತಾ ಇರ್ತಾರೆ. ನೋಡಿ, ಇವತ್ತು ಯಾವುದೇ ಕಾರಣಕ್ಕೂ ವಿಡಿಯೋನ ನಾವು ಮಿಸ್ ಮಾಡಬಾರ್ದು, ಆ ಮೊಬೈಲಿಂದ ವಿಡಿಯೋನ ತೊಗೊಳ್ಳೇಬೇಕು ಅಂತೇಳಿ ಮಾತುಕತೆ ಮಾತಾಡಬೇಕಾದಾಗ ಇಲ್ಲಿ ಕೂಡ ಮನೋಜ್ ಏನು ಗುಸುಗುಸು ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಅಲ್ಲ ರೀ, ನಾವು ಯಾಕೆ ಗುಸುಗುಸು ಮಾತಾಡ್ತಾ ಇಲ್ಲ, ಇದೆಲ್ಲ ಕೋಲ್ಗಳೆಲ್ಲ ತೊಗೊಂಡು ಬಾ ಅಂತ ಮೀನಾ ಹೇಳಿದ್ಲು, ಇವತ್ತು ಡ್ಯಾನ್ಸ್ ಮಾಡಬೇಕಲ್ವ, ಹಾಗಾಗಿ ಇದು ಮೀನಂದ್ರಿ ನಂದಲ್ಲ ಪ್ಲಾನು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆ ಮೀನದು ಯಾಕೋ ಹೆಚ್ಚಾಯಿತು, ಅವಳಿಗೆ ಸರಿಯಾಗಿ ಹೇಳ್ತೀನಿ ತಡಿ, ನಾನು ಏನಕ್ಕೆ ಹಿಂಗೆ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗಲ್ಲ, ಅವಳದೇ ಎಲ್ಲ ನಡಿಬೇಕೇನೋ, ಈ ಡ್ಯಾನ್ಸ್ ಗೀನ್ಸ್ ಎಲ್ಲ ಬೇಡ ಅಂತ ಹೋಗಿ ಸೀದಾ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದ ತಕ್ಷಣ ಮೀನಾ ಡ್ಯಾನ್ಸ್ ಎಲ್ಲ ಏನಕ್ಕೆ ಇದೆಲ್ಲ ಡ್ಯಾನ್ಸ್ಗೆಲ್ಲ ಇಟ್ಕೊಂಡಿದ್ದೀಯ ಅಂದಾಗ, ನೋಡಿ ಮನೋಜ್ ಅವರೇ, ಏನು ಗೊತ್ತಾ ನಾನು ಇಟ್ಕೊಂಡಿರೋದು, ಇಲ್ಲಿ ಅಮ್ಮನ್ನ ಕುಂಡ್ರಿಸಿದ್ದೀವಿ. ಅಮ್ಮನಿಗೆ ಸಂಗೀತ, ಡ್ಯಾನ್ಸು, ನೃತ್ಯ ಅಂದರೆ ತುಂಬ ಇಷ್ಟ. ಆಯಮ್ಮನ ಮುಂದೆ ಡ್ಯಾನ್ಸ್ ಮಾಡಿದ್ರೆ ಆಯಮ್ಮನ ಸಂತೋಷದಿಂದ ನಾವು ಕಳಿಸ್ಕೊಟ್ರೆ ನಮ್ಮ ಮನೇಲೇ ಉಳಿತಾಳೆ, ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅನ್ನೋದೇ ನಮ್ಮ ಉದ್ದೇಶ ಅಂತ ಅಂದಾಗ, ಶಾಂತಿ ಅಲ್ಲಿಗೆ ಬಂದ್ಬಿಟ್ಟು, ನೋಡೇ ನಿನಗೆ ಬಾಯಿ ತೆಗಿ ಒಂದ್ಸರಿ ಅಂದಾಗ, ಯಾಕತ್ತೆ ಅಂದಾಗ, ನಿನ್ನ ಬಾಯಲ್ಲಿ ಏನಾದರೂ ಪ್ರಪಂಚ ಐತೇನೋ ನೋಡಬೇಕು ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಹೌದಾ ಅತ್ತೆ ಅಂದಾಗ, ನಿನಗೆ ಎಲ್ಲ ಗೊತ್ತಲ್ವ, ಈ ಪ್ರಪಂಚದಲ್ಲಿ ನಡೆಯೋದೆಲ್ಲ ಗೊತ್ತು ನಿನಗೆ, ಸರಿ ಆಗ್ಲಾಗಲಿ ಮುಂದುವರಿಸಿ
ಮುಂದುವರಿಸಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಒಪ್ಕೊತಾಳೆ. ಒಪ್ಕೊಂಡ ತಕ್ಷಣ ಅವಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಡ್ಯಾನ್ಸ್ ಮಾಡೋರೆಲ್ಲ ಶಾಂತಿ ಡ್ಯಾನ್ಸ್ ಕ್ಲಾಸ್ ಕಳಿಸ್ತಾ ಇರ್ತಾರಲ್ಲ, ಅವರು ಕೂಡ ಎಂಟ್ರಿ ಆಗ್ತಾರೆ. ಎಲ್ಲರೂ ಕೂಡ ಇವಿಬ್ಬರೇ ಬರ್ತಾರೆ. ಆದರೆ ಲಾಸ್ಟ್ಗೆ ಇವರಿಬ್ಬರು ಮಾತ್ರ ಜೋಡಿಗಳು ಬರ್ತಾ ಇರ್ತಾರೆ, ನಗಾಡ್ಕೊಂಡು ಕೈ ಹಿಡ್ಕೊಂಡು ಮುತ್ತು ಥರ ನಗ್ನಗ್ತಾ ಬರ್ತಾ ಇರಬೇಕಾದಾಗ ಸೂರ್ಯ ಕಣ್ಣು ಹಾಕ್ತಾನೆ ಅವ್ರ ಮೇಲೆ. ಓ, ಇವ್ರದ್ದು ಇಲ್ಲಿ ಕೂಡ ನಡೀತಾ ಇದೆಯಲ್ಲ, ಸಮಥಿಂಗ್ ಈಸ್ ರಾಂಗ್ ಅಂತ ಅಂದ್ಕೊಂಡು ಅವ್ರ ಅಪ್ಪನೂ ಕೂಡ ಹೇಳ್ತಾನೆ. ಅಪ್ಪ ನೋಡಪ್ಪ ಅವರಿಬ್ಬರು ಎಷ್ಟು ಇದರಲ್ಲಿದ್ದಾರೆ, ನಗ್ನಗ್ತಾ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅಂಕಲ್ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ, ನಮಸ್ಕಾರ ಅಂತ ಹೇಳಿಬಿಟ್ಟು. ಸರಿಯಪ್ಪ ಹೋಗಿ ಕೂತ್ಕೊಳ್ಳಿ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಇಬ್ಬರು ಒಂದೇ ಹತ್ರನೇ ಕೂತ್ಕೊಂಡು ನಗ್ನಗ್ತಾ ಮಾತಾಡ್ತಾ ಇರಬೇಕಾದಾಗ ಇಲ್ಲಿ ಸೂರ್ಯ ಅವ್ರ ಅಪ್ಪನಿಗೆ ಸಣ್ಣದಾಗಿ ಹೇಳ್ತಾನೆ, ನೋಡಪ್ಪ ಅವರಿಬ್ಬರು ಎಷ್ಟು ಗುಸು ಅಂತ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೂರ್ಯ ನೀನು ಹೋಗ್ಬಿಟ್ಟು ಆ ಹುಡುಗನ ಎದ್ಬಿಟ್ಟು ಆ ಕಡೆಗೆ ಕಳಿಸು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರೇ ಹೇಳಿ ಕಳಿಸ್ತಾರೆ ಸೂರ್ಯನಿಗೆ. ಸೂರ್ಯ ಕೂಡ ಹೋಗ್ಬಿಟ್ಟು ಅವ್ರನ್ನ ಎದ್ಬಿಟ್ಟು ಒಬ್ಬನ್ನ ಆ ಕಡೆಗೆ ನಿಂತ್ಕೊ ಹೋಗು, ನೀನು ಗಂಡು ಮಕ್ಕಳು ಪಕ್ಕ, ನಮ್ಮ ಮನೋಜ್ ಪಕ್ಕ ನಿಂತ್ಕೊ, ನೀನು ನಮ್ಮ ಅಣ್ಣನ ಪಕ್ಕ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ. ನಿಲ್ಲಿಸಿದ ತಕ್ಷಣ ಮನೋಜ್ಗೆ ಹಾಯ್ ಅಂತ ಹೇಳ್ತಾನೆ. ಇವನು ನನಗೆ ಹಾಯ್ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇದು ಯಾವುದಿದು ಮೆಂಟ್ಲು ಕೇಸು, ನನಗೆ ಹಾಯ್ ಹೇಳಿದ್ರೆ ನನಗೆ ಹಾಯ್ ಹೇಳದ್ಬಿಟ್ಟು ಇದು ಯಾವುದೋ ಮೆಂಟ್ಲು ಅಂತ ಅವನು ಅಂದ್ಕೊಂತಾನೆ ಮದನು. ತಿರ್ಗಿ ಇವನು ಕೂಡ ಮನೋಜ್ ಹಾಯ್ ಅಂತ ಹೇಳಿದಾಗ ಅವ್ನು ಏನು ಹೇಳೋದೇ ಇಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಾನೆ. ತಿರ್ಗಾ ಬಂದು ಈ ಕಡೆನೇ ಕುತ್ಕೋತಾನೆ ಹುಡುಗಿ ಪಕ್ಕದಲ್ಲೇ. ಆ ಪಕ್ಕದಲ್ಲೇ ಕುತ್ಕೊಂಡಿದ್ದಾಗ ತಿರ್ಗಾ ಆ ಕಡೆಗೆ ಹೋಗಂತ ಹೇಳಿಲ್ವ, ತಿರ್ಗಾ ಬಂದು ಇಲ್ಲಿ ಕುತ್ಕೊಂಡಿದ್ಯಾ ಅಂತೇಳಿ ಸೂರ್ಯ ಹೇಳ್ತಾನೆ. ತಿರ್ಗಾ ಅಲ್ಲೇ ಹೋಗಿ ಪಾಪ ಅವನು ಅಲ್ಲೇ ನಿಂತ್ಕೋತಾನೆ. ತಿರ್ಗಾ ಎಲ್ರೂ ಒಂದಾಗ್ಬಿಟ್ಟು ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಬೇಕಂತ ರೆಡಿ ಆಗ್ತಾ ಇರ್ತಾರೆ. ತುಂಬ ಖುಷಿ ಸಂಭ್ರಮ ನಡೀತಾ ಇರುತ್ತೆ ಅವ್ರ ಮನೇಲಿ ಅಂತಲೇ ಹೇಳ್ಬೋದು. ತುಂಬ ಖುಷಿಯಿಂದ ಇರ್ತಾರೆ. ಮತ್ತು ಹಾಗೆಯೇ ಎಲ್ಲರೂ ಕೂಡ ಆ ಕೋಲ್ಗಳನ್ನೆಲ್ಲ ತೊಗೊಂಡ್ಬಿಟ್ಟು ಡ್ಯಾನ್ಸ್ ಪ್ರೋಗ್ರಾಮ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಸೂರ್ಯ ಮಾತ್ರ ಎಲ್ಲರದು ವೀಡಿಯೋ ಮಾಡ್ತಾ ಇರ್ತಾನೆ. ಎಲ್ಲರೂ ಸಕ್ಕದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಒಂದು ಸಾಂಗ್ ಹಾಕ್ಕೊಂಡು ದೇವ್ರ ಮೇಗಳ ಸಾಂಗ್ನ ಎಲ್ಲರೂ ಕೂಡ ಅವ್ರ ಮನೆ ಮಕ್ಕಳೆಲ್ಲ ರಂಗನಾಥ್ ಅವರಾಗಿರ್ಬೋದು, ಶ್ರುತಿ, ರವಿ, ಶಾಂತಿ, ಮೀನಾ ಮತ್ತು ರೋಹಿಣಿ ಫ್ರೆಂಡ್ ಆಗಿರ್ಬೋದು, ಎಲ್ಲರೂ ಅವ್ರು ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದರು. ಅವರು ಕೂಡ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ತುಂಬ ಸಂತೋಷದಿಂದ ಇರಬೇಕಾದಾಗ, ತುಂಬ ಖುಷಿಯಿಂದ ಇರಬೇಕಾದಾಗ ಇಲ್ಲಿ ಸೂರ್ಯನಿಗೆ ಒಂದು ತಪ್ಪಾಗುತ್ತೆ. ಥ್ಯಾಂಕ್ ಯು ಆಲ್.